ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನಿಶ್ಚರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇವತ್ತು ಎಲ್ಲರಿಗೂ ತಿಳಿದಂಗೆ 30 ವರ್ಷಗಳ ಆದ ನಂತರ ಶನಿ ಮೀನರಾಶಿಗೆ ಇದೇ ಮಾರ್ಚ್ 29ನೇ ತಾರೀಕು ಪ್ರವೇಶ ಮಾಡಿಕೊಳ್ತಕ್ಕಂಥದ್ದು. ಮಾರ್ಚ್ 29ನೇ ತಾರೀಕು ಮೀನರಾಶಿಗೆ ಪ್ರವೇಶ 2025. ಹಾಗೆ 3 ಜೂನ್ 2027ವರೆಗೂ ಕೂಡ ಮೀನರಾಶಿಲೇ ಇರುತ್ತೆ. ತದನಂತರ ಮೇಷರಾಶಿಗೆ ಹೋಗುತ್ತೆ. ಮೇಷರಾಶಿಗೆ ತದನಂತರ ಹೋಗುತ್ತೆ. ಬಟ್ ಆದರೆ ರೆಟ್ರೋಗ್ರೇಡ್ ಆಗಿ ಮತ್ತೆ ಒಂದು 3 ತಿಂಗಳು ಬಂದು ಹೋಗುತ್ತೆ. ಆ ಲೆಕ್ಕಾಚಾರ ಬೇಡ. ಸೊ ಒಟ್ಟಿನಲ್ಲಿ ಶನಿ 2 ವರ್ಷ 3 ತಿಂಗಳು ಹೆಚ್ಚು ಕಮ್ಮಿ 2 ವರ್ಷ ಬರಬೇಕು. ಯಾಕಂದ್ರೆ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಲ್ಕುಲೇಷನ್ ಹಿಂದೆ ಮುಂದೆ ಆಗುತ್ತೆ. 2 ವರ್ಷ 3 ತಿಂಗಳು 29ನೇ ತಾರೀಕು ಮಾರ್ಚ್ಗೆ ಮೀನರಾಶಿ ಪ್ರವೇಶ ಆದರೆ 3ನೇ ತಾರೀಕು ಜೂನು ಬಿಡುಗಡೆ ಆಗುತ್ತೆ. ಮೇಷರಾಶಿಗೆ 2027ಕ್ಕೆ ಮೇಷರಾಶಿಗೆ ಪ್ರವೇಶ. ಇದರ ಪ್ರಕಾರ ಯಾರ್ಯಾರಿಗೆ ಯಾವ್ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಮೊದಲು ನೋಡಬೇಕು. ಇವತ್ತು ಮೊದಲು ಮೇಷ ಲಗ್ನಕ್ಕೆ ತಗೊಳ್ಳೋಣ. ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ ಅಂತ ಕೆಲವು ರೂಲ್ಸ್ ಹೇಳ್ಬಿಡ್ತೀನಿ, ದಯವಿಟ್ಟು ತಿಳ್ಕೊಳ್ಳಿ. ಕೆಲವು ರೂಲ್ಸ್ ಇದೆ. ರೂಲ್ ಏನಪ್ಪಾ ಅಂತಂದ್ರೆ, ನಿಮಗೆ ದಶಾಭುಕ್ತಿಗಳಲ್ಲಿ ಶನಿ ಇರಬೇಕು. ದಶಾಭುಕ್ತಿಗಳಲ್ಲಿ ಶನಿ ಇರಬೇಕು. ದಶಾಭುಕ್ತಿಗಳಲ್ಲಿ ಶನಿ ಇಲ್ಲ ಅಂದರೆ ಈ ಒಂದು ಟ್ರಾನ್ಸಿಟ್ ನಿಮಗೆ ಅನ್ವಯ ಆಗೋದಿಲ್ಲ. ದಶಾಭುಕ್ತಿ ಲೆವೆಲ್ಗೆ ಹೋಗ್ತಾ ಇದೀನಿ. ಅಂತರ್ಭುಕ್ತಿ ಬಹಳ ಕಮ್ಮಿ ಇರೋದ್ರಿಂದ ಅದನ್ನು ತಗೊಳ್ಳಲ್ಲ ಜಾಸ್ತಿ. ಮೇಜರ್ ಇಂಪ್ಯಾಕ್ಟ್ ನಿಮಗೆ ದಶಾಭುಕ್ತಿಗಳು ಯಾವಾಗ್ಲಾರು ಬರ್ಬೋದು. ಯಾವಾಗ ಬಂದರೂ ಕೂಡ ಗೋಚಾರ ಫಲ ಇದೇ ತರನೇ ಇರುತ್ತೆ ಟೈಮಿಂಗ್ ಪ್ರಕಾರ. ಸೊ ಇದ್ರ ಪ್ರಕಾರ ನಿಮ್ಮ ಒಂದು ದಶಾ ಯಾವಾಗಲೂ ಕೂಡ ಶನಿನೇ ಆಗಿರಬೇಕು. ದಶಾ ಈ ಸಾಡೆ ಸಾತಿ ಅನ್ನೋದೆಲ್ಲ ಬರೀ ಬೋಗಸ್ಸು, ಬರೀ ಸುಳ್ಳು. ಅದು ವರ್ಕೇ ಆಗಲ್ಲ. ಈಗ ಮೇಷರಾಶಿಯವರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗುತ್ತೆ 29ನೇ ತಾರೀಕಿಂದ ಅಂತಾರೆ. ಏನ್ ಸಾಡೆ ಸಾತಿ? ದಶನೇ ಬಂದಿಲ್ಲ ಅಂದ್ರೆ ಏನ್ರಿ ಸಾಡೆ ಸಾತಿ? ಹಾಗಿದ್ರೆ ಪ್ರತಿ ರಾಶಿಗಳು ಕೂಡ ಸಾಡೆ ಸಾತಿ ಅಂತ ಹೇಳ್ಕೊಂಡೋದ್ರೆ ದಶಾಭುಕ್ತಿಗಳ ಕೆಲಸ ಏನು ಮತ್ತೆ? ಸೊ ಆಲ್ವೇಸ್ ಸಾಡೆ ಸಾತಿ ಇಸ್ ಎ ಮಿತ್. ಅದು ಉತ್ತರ ಭಾರತದಿಂದ ಬಂದಿರತಕ್ಕಂಥ ಒಂದು ಡೋಂಗಿ ಶಾಸ್ತ್ರ. ಉತ್ತರ ಭಾರತದಿಂದ ಬಂದಿರತಕ್ಕಂಥ ಒಂದು ಗೊಡ್ಡು ಸಂಪ್ರದಾಯ, ಮೂಢನಂಬಿಕೆ. ಮೇಷರಾಶಿಯಲ್ಲಿ ಹೆಚ್ಚು ಕಮ್ಮಿ 14 ಕೋಟಿ ಜನಸಂಖ್ಯೆ ಇರುತ್ತೆ. ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶನಿ ಬಂದ ಅಂತ ಹೇಳಿದಾಗ ಲಗ್ನ ಯಾವ್ದಾರು ಆಗಿರ್ಬೋದಾ? ಲಗ್ನ ಇಂಪಾರ್ಟೆಂಟ್ ಅಲ್ವಾ? ಸೊ ವ್ಯಯಭಾವದಲ್ಲಿ ಬಂದಿರಬಹುದು ಅಂತ ಹೇಳ್ತಾರೆ. ವೃಷಭ ಲಗ್ನ ಆಗಿದ್ರೆ 11ನೇ ಮನೆ ಬಂದಂಗಾಯ್ತು. ರಾಶಿ ಮೇಷ ಇರಲಿ, ಲಗ್ನ ವೃಷಭ ಆದ್ರೆ ಶನಿ ಲಾಭ ಕೊಡ್ತಾನೆ, ಲಾಸ್ ಕೊಡಲ್ಲ. ಕಾನ್ಸೆಪ್ಟೇ ತುಂಬಾ ರಾಂಗ್. ಜನಗಳಿಗೆ ಮೋಡಿ ಮಾಡ್ತಕ್ಕಂಥ ಒಂದು ವಿಚಾರ, ತಪ್ಪು ಮಾಹಿತಿ ಕೊಡ್ತಕ್ಕಂಥ ಒಂದು ವಿಚಾರ. ಸೊ ಆ ವಿಚಾರದಲ್ಲಿ ತಗೊಳ್ಬೇಕಾದ್ರೆ ಲಗ್ನಕ್ಕೆ ಪ್ರಾಮುಖ್ಯತೆ. ಮೇಷ ಲಗ್ನ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಬಿಟ್ಟು. ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ ನೋಡೋಣ. ಮೇಷ ಲಗ್ನದವ್ರಿಗೆ ಬೇರೆ, ಮೇಷ ರಾಶಿಯವ್ರಿಗೆ ಬೇರೆ. ಯಾಕಂದ್ರೆ ಲಗ್ನ ಬೇರೆ ಆಗ್ಬೋದು. ಲಗ್ನದ ಮೇಲೆ ತಗೊಳ್ತೀನಿ, ರಾಶಿ ಮೇಲೆ ತಗೊಳ್ಳಲ್ಲ. ಮೇಷ ಲಗ್ನದವ್ರಿಗೆ ಶನಿ ಪ್ರವೇಶದಿಂದ ಮೊದಲು ಅವರಿಗೆ ನಷ್ಟವೇ ಉಂಟಾಗುತ್ತೆ. 2017 ಮೇ 2028 2025 ಏಪ್ರಿಲ್ 28ರಿಂದ ನಿಮಗೆ ಹೆಚ್ಚು ಕಮ್ಮಿ 2026 ಮೇ 17ನೇ ತಾರೀಕುವರೆಗೂ ಸ್ವಲ್ಪ ಎಲ್ಲದರಲ್ಲೂ ಲಾಸ್. ಎಜುಕೇಷನ್ ಅಲ್ಲಿ ಲಾಸ್ ಆಗುತ್ತೆ, ಜಾಬ್ ಅಲ್ಲಿ ಲಾಸ್ ಆಗುತ್ತೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ, ವೈವಾಹಿಕ ಜೀವನದಲ್ಲಿ ಸಮಸ್ಯೆ ತೋರಿಸುತ್ತೆ.
ಹಾಗೆ ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು. ಸೊ ಎಲ್ಲವೂ ಕೂಡ 2026 ಮೇವರೆಗೂ ಕೂಡ ಸಮಸ್ಯೆ. ಹಾಗೆ 2026 ಮೇ 17 ನಂತರ 3 ಜೂನ್ವರೆಗೆ ಅವರಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗುತ್ತೆ. ಎಜುಕೇಶನ್ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥದ್ದು, ಹಾಗೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಜಾಬಲ್ಲಿ ಸ್ವಲ್ಪ ಸಮಾಧಾನಕವಾಗಿರ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿರೋರಿಗೆ ಸಮಾಧಾನ ಆಗ್ತಕ್ಕಂಥದ್ದು, ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾತುಕತೆ ಅದೆಲ್ಲ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಸೊ ಮೇಷ ಲಗ್ನದವ್ರಿಗೆ ನಾನು ಹೇಳಿರ್ತಕ್ಕಂಥ ಟೈಮು ಲಾಸ್ಟ್ ಟೈಮ್ ಇರುತ್ತೆ. ಯಾವುದು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗಬೇಡಿ. ಓಕೆ, ಇದರಲ್ಲಿ ಪಾಸಿಟಿವ್ ಏನಿದೆ? ಪಾಸಿಟಿವ್ ನೋಡೋಣ, ಪಾಸಿಟಿವ್ ಸೈಡ್ ನೋಡೋಣ. ಮೇಷ ಲಗ್ನದವ್ರಿಗೆ ಶನಿ ದಶಾ ಶನಿ ಭುಕ್ತಿ ನಡೀತಾ ಇದ್ರೆ, ಈ ಒಂದು ಶನಿ ಗ್ರಹ ಮೀನರಾಶಿಗೆ ಪ್ರವೇಶ ಆಗಿರೋದ್ರಿಂದ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗಿ ಬರುತ್ತೆ. ಮೇಷ ಲಗ್ನದವ್ರಿಗೆ ಆಧ್ಯಾತ್ಮಿಕ ಆಲೋಚನೆ ಜಾಸ್ತಿ ಬರುತ್ತೆ. ಜ್ಯೋತಿಷ್ಯ ಕಲಿತಕ್ಕಂಥ ಆಸಕ್ತಿ ಬರ್ಬೋದು, ಯೋಗ ಮಾಡ್ತಕ್ಕಂಥ ಆಸಕ್ತಿ ಬರ್ಬೋದು. ಹಾಗೆ ವಿದ್ಯಾಭ್ಯಾಸದಲ್ಲಿ, ವೃತ್ತಿಯಲ್ಲಿ, ಬಿಸ್ನೆಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ವೈದ್ಯಕೀಯ ರಂಗದಲ್ಲಿ ಪ್ರವೇಶ ಆಗ್ತಕ್ಕಂಥ ಸಾಧ್ಯತೆ, ಅಲ್ಲಿ ಲಾಭಾಂಶ, ಇದು ಪಾಸಿಟಿವ್ ಸೈಡ್ ನಾನು ಹೇಳ್ತಾ ಇರೋದು. ಅಲ್ಲಿ ಹೆಚ್ಚಾಗಿ ಪಾಸಿಟಿವ್ ಆಗ್ತಕ್ಕಂಥ ತೋರಿಸುತ್ತೆ. ಹಾಗೆ ಇಂಜಿನಿಯರಿಂಗ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರುತ್ತೆ. ಸ್ವಲ್ಪ ನಷ್ಟ ಆದ್ರೂ ಕೂಡ ಇಂಜಿನಿಯರಿಂಗ್ ಸೈಡ್ ಆಲ್ಸೋ ಇಸ್ ಓಕೆ, ಗುಡ್. ಇನ್ಯಾರಿಗೆ ಉತ್ತಮ ಆಗುತ್ತೆ ಅಂದ್ರೆ, ಈ ಟೈಮಲ್ಲಿ ಮೇಷ ಲಗ್ನದವರು ಶನಿ ದಶನೇ ನಡೀತಾ ಇದೆ, ಶನಿ ಭುಕ್ತಿನೇ ನಡೀತಾ ಇದೆ. ಶನಿ ಗೋಚಾರ ಫಲದಿಂದ ವಿದೇಶದಲ್ಲಿರೋರಿಗೆ ಒಳ್ಳೇದಾಗುತ್ತೆ. ವಿದೇಶ ಪ್ರಯಾಣದಿಂದ ಲಾಭ ಬರುತ್ತೆ. ಅಥವಾ ಹುಟ್ಟೂರಿಂದ, ಎಲ್ಲಿ ಹುಟ್ಟಿರ್ತಾರೋ ಅಲ್ಲಿಂದ ಬೇರೆ ಊರು, ಬೇರೆ ಒಂದು ವಾತಾವರಣ, ಬೇರೆ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ, ಪಾಸಿಟಿವ್ ಸೈಡ್ ಇದೆ. ಆದರೆ ಪರ್ಸನಲ್ ಲೈಫ್ ಅಂತಂದಾಗ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಮ್ಯಾರೇಜ್ ವಿಚಾರದಲ್ಲಿ ಸ್ವಲ್ಪ ಗಲಾಟೆಗಳಾಗ್ತಕ್ಕಂಥದ್ದು, ವಿಚ್ಛೇದನೆಗೆ ಹೋಗ್ತಕ್ಕಂಥದ್ದು, ಸಪರೇಷನ್ ಆಗ್ತಕ್ಕಂಥದ್ದು, ಕೋರ್ಟ್ಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಬಹಳ ಹೆಚ್ಚಾಗಿ ತೋರಿಸ್ತಾ ಇದೆ. ಯಾರಿಗಾರು ಹಣ ಕೊಟ್ಟು ಲಾಸ್ ಆಗ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ಬರುತ್ತೆ. ನಂಬಿ ಮೋಸ ಹೋಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದು ಹೆಚ್ಚು ಕಮ್ಮಿ ಮೇ 17ನೇ ತಾರೀಕು 2026ವರೆಗೂ ಸ್ವಲ್ಪ ಡೇಂಜರ್ ಟೈಮ್. ದಶಾಭುಕ್ತಿಗಳಲ್ಲಿ ಶನಿ ಇದ್ರೆ ಮಾತ್ರ. ದಶಾಭುಕ್ತಿಗಳಲ್ಲಿ ಶನಿ ಇಲ್ಲ ಅಂದ್ರೆ, ನಿಮ್ದು ಯಾವುದೋ ಸೂರ್ಯ ದಶೆ ನಡೀತಾ ಇದೆ, ಚಂದ್ರ ದಶೆ ನಡೀತಾ ಇದೆ, ಮಂಗಳ ಯಾವುದೋ ಒಂದು ಶುಕ್ರ ದಶೆ ನಡೀತಾ ಇದೆ, ಇದು ಎಫೆಕ್ಟೇ ಆಗಲ್ಲ. ಯಾರೋ ನಿಮಗೆ ಸಾಡೆ ಸಾತಿ ಸ್ಟಾರ್ಟ್ ಆಗ್ತಾ ಇದೆ ಈ ರಾಶಿಯವರಿಗೆ, ಅಥವಾ ಇದೇ ರಾಶಿಯವರಾಗಿದ್ರು ಕೂಡ ನಿಮ್ಗೆ ಎಫೆಕ್ಟ್ ಆಗಲ್ಲ. ಯಾಕೆಂದ್ರೆ ಲಗ್ನ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೇಷ ಲಗ್ನದಲ್ಲೇ ಹುಟ್ಟಿರಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಮೊದಲನೇ ವಿಚಾರ. ಏನು ಮಾಡಬೇಕಿದಕ್ಕೆ? ಎಳ್ಳನ್ನು ಗುರುವಾರ ದಿವಸ ದಾನ ಮಾಡಿ. ಎಳ್ಳನ್ನ ಗುರುವಾರ ದಿವಸ ದಾನ ಮಾಡಿ, ಬೇರೆ ದಿವಸ ಬೇಡ, ಗುರುವಾರ ದಿವಸ. ಯಾಕಂದ್ರೆ 9th ಹೌಸ್ ಫ್ರಮ್ ಮೇಷ ಲಗ್ನ ಇಸ್ ಎ ವೆರಿ ಮೈಲ್ಡ್ ರಾಶಿ. ಸೊ ಎಳ್ಳನ್ನು ದಾನ ಮಾಡಬೇಕು. ಆದರೆ ದಿವಸ ಗುರುವಾರ ಮಾಡಿದ್ರೆ, ಯಾಕಂದ್ರೆ 12ನೇ ಮನೆಯೂ ಕೂಡ ಅಲ್ಲಿ ಮೀನರಾಶಿ ಬರ್ತಾ ಇದೆ, ಅಲ್ಲಿ ಗುರು ಬರ್ತಾ ಇದೆ. ಗುರುವಾರ ದಿವಸ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಶ್ರೇಷ್ಠ. ನಷ್ಟಗಳು ಕಮ್ಮಿ ಆಗುತ್ತೆ, ಸಮಸ್ಯೆಗಳು ಕೂಡ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಇಷ್ಟು ಮೇಷ ಲಗ್ನದ ವಿಚಾರ. ದಶಾಭುಕ್ತಿಗಳು ಶನಿ ಇದ್ರೆ ಮಾತ್ರ, ಬೇರೆ ಏನೂ ಇಲ್ಲ. ವೃಷಭ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನ ವೃಷಭ ಲಗ್ನದ ವಿಚಾರಕ್ಕೆ ಬಂದಾಗ, ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲವೂ ಲಾಭಕರವಾಗಿರುತ್ತೆ. ಕೆಲವು ಪೀರಿಯಡ್ ಅಲ್ಲಿ ಮಾತ್ರ ಸಮಸ್ಯೆ ಎದುರಾಗುತ್ತೆ. ಯಾಕಂದ್ರೆ ಶನಿಗ್ರಹ ಯಾವ ನಕ್ಷತ್ರದಲ್ಲಿ ಎಂಟ್ರಾಗ್ತಾನೆ ಅಲ್ಲಿ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಮೀನರಾಶಿ 29 ಮಾರ್ಚಿಂದ 3 ಜೂನ್ 2027ವರೆಗೂ ವೃಷಭ ಲಗ್ನದವರಿಗೆ ಎಲ್ಲದರಲ್ಲೂ ಲಾಭ.
ಎಜುಕೇಷನಲ್ಲಿ ಲಾಭ, ಒಳ್ಳೆ ಎಜುಕೇಷನ್ ಮಾಡ್ತಾರೆ. ಶನಿ ದಶಾ ಶನಿ ಭುಕ್ತಿ ಇರಬೇಕು, ಬೇರೆದೇನೋ ಅಲ್ಲ. ಎಲ್ಲಾ ವೃಷಭ ಲಗ್ನದವ್ರಿಗೂ ಒಳ್ಳೇದಾಗತ್ತೆ ಅಲ್ವೇ ಇಲ್ಲ, ರಾಂಗ್. ಎಲ್ಲಾ ವೃಷಭ ಲಗ್ನದ, ಕೆಲವರು ವೃಷಭ ಲಗ್ನದವರು ನಷ್ಟನೂ ಹೊಂದುತ್ತಾರೆ, ಕೆಲವರು ವೃಷಭ ಲಗ್ನದವರು ಕೂಡ ಮನೆನೂ ಮಾರ್ಕೋಬಹುದು. ಅದು ದಶಾ ಮೇಲೆ ಡಿಪೆಂಡ್ ಆಗುತ್ತೆ, ಭುಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ವೃಷಭ ಲಗ್ನದವ್ರಿಗೆ ಶನಿ ದಶಾ ಶನಿ ಭುಕ್ತಿ ಇದ್ರೆ ಮಾತ್ರ ಇದನ್ನ ಕನ್ಸಿಡರೇಷನ್ ಮಾಡಿ, ಇದ್ದರೆ ಯಾವುದೇ ಕಾರಣಕ್ಕೂ ಕನ್ಸಿಡರೇಷನ್ ಮಾಡಂಗೇ ಇಲ್ಲ. ಸಾಡೆ ಸಾತಿ ಅನ್ನೋ ಕಾನ್ಸೆಪ್ಟೇ ರಾಂಗ್. ಈ ಒಂದು ವಿಚಾರದಲ್ಲಿ ಬಂದಾಗ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ದೊರೆಯುತ್ತೆ, ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ತೆಗಿತಾರೆ, ವಿಶೇಷವಾಗಿರ್ತಕ್ಕಂಥ ಲಾಭಾಂಶದಲ್ಲಿ ಬರುತ್ತೆ. ಉದ್ಯೋಗದಲ್ಲಿ ಹೆಚ್ಚಿನ ಆದಾಯ, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಹಾಗೆ ಹೊಸ ಕಂಪನಿ ಸಿಗ್ತಕ್ಕಂಥದ್ದು, ಅಪ್ಲೈ ಮಾಡಿದ ಸಿಗ್ತಕ್ಕಂಥದ್ದು ಗೋಚಾರ ಫಲದಿಂದ ಶನಿ ದಶಾ ಶನಿ ಮುಕ್ತಿ ಇದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚು ಲಾಭಾಂಶ ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ, ಯಾಕಂದ್ರೆ 11ನೇ ಮನೆ ಕೂತಿದ್ರು ಕೂಡ ಉಳಿದ ಮನೆಗಳನ್ನು ನೋಡಿದಾಗ 10ನೇ ಮನೆ ಅಷ್ಟು ಒಳ್ಳೇದಲ್ಲ, ಮತ್ತೆ 9ನೇ ಮನೆ ಅಷ್ಟು ಒಳ್ಳೇದಲ್ಲ, ಮತ್ತೆ 8ನೇ ಮನೆಯ ವಿಚಾರ ಬಂದಾಗ ವಿವಾಹದಲ್ಲಿ 50-50. ಆರೋಗ್ಯ ಉತ್ತಮವಾಗಿದೆ, ಎಲ್ಲವೂ ಕೂಡ ಉತ್ತಮ. ಹಾಗೆ 28 ಏಪ್ರಿಲ್ 2025 ಆದಮೇಲೆ 2026 ಮೇ 17ನೇ ತಾರೀಕು ಒಳಗಡೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಜಮೀನು ಖರೀದಿ ಸಾಧ್ಯವಾಗುತ್ತೆ, ಅಥವಾ ಮನೆ ಕಟ್ಟೋ ಯೋಗ ಬರ್ತಕ್ಕಂಥದ್ದು ಶನಿದಶಾ ಶನಿ ಭುಕ್ತಿಲಿದ್ರೆ ಮಾತ್ರ ಇಲ್ಲಿ ಲೆಕ್ಕಾಚಾರ ಬರುತ್ತೆ. ಅದಾದ ನಂತರ 2026 ಮೇ 17 ಆದ ನಂತರ 3 ಜೂನ್ 2027 ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲ್ ಡಿಫಿಕಲ್ಟಿ ಬರುತ್ತೆ. ಆ ಎಂಡಿಂಗ್ ಸ್ಟೇಜ್ ಅಲ್ಲಿ ಹಣಕಾಸು ವಿಚಾರದಲ್ಲಿ ಟೈಟ್ ಆಗುತ್ತೆ, ಯಾರಿಗಾರು ದುಡ್ಡು ಕೊಟ್ಟು ಸಮಸ್ಯೆ ಆಗ್ತಕ್ಕಂಥದ್ದು. ಎಜುಕೇಶನ್ ಎಲ್ಲರಿಗೆ ಉತ್ತಮವಾಗಿದೆ. ಕೆಲಸ ಕಳ್ಕೊಳ್ತಕ್ಕಂಥ ಸಾಧ್ಯತೆ 2026 ಮೇಯಿಂದ 17ರಿಂದ 3 ಜೂನ್ 2027 ವೆರಿ ಟಫ್ ಟೈಮ್ ಫಾರ್ ಜಾಬ್. ಬಿಸ್ನೆಸ್ ಅಲ್ಲೂ ಕೂಡ ಹಣಕಾಸು ವಿಚಾರ ಟೈಟ್ ಆಗುತ್ತೆ. ಅಷ್ಟೆಲ್ಲ ಚೆನ್ನಾಗಿದ್ದು ಅಲ್ಲಿ ಎಂಡಿಂಗ್ ಅಲ್ಲಿ ಬಂದಾಗ ಸಮಸ್ಯೆ ಆಗ್ಬಿಡುತ್ತೆ. ಯಾಕಂದ್ರೆ ರೇವತಿ ನಕ್ಷತ್ರದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಾಂಬಿನೇಷನ್ ಸ್ವಲ್ಪ ವೀಕ್ ಆಗ್ಬಿಡುತ್ತೆ. ವಿವಾಹ ಜೀವನದಲ್ಲಿ ಉತ್ತಮವಾಗಿದೆ, ಆರೋಗ್ಯ ಕೂಡ ಉತ್ತಮವಾಗಿದೆ ಓವರ್ ಆಲ್. ಬಟ್ ಆದರೆ ದಿ ಪೀರಿಯಡ್ ಬಿಟ್ವೀನ್ 2026 ಮೇ 17 ಇಂದ 3 ಜೂನ್ 2027 ಆ ಪೀರಿಯಡ್ ಇದೆಯಲ್ಲ, ಆ ಪೀರಿಯಡ್ ವೆರಿ ಡೇಂಜರಸ್ ಪೀರಿಯಡ್. ಆ ಪೀರಿಯಡ್ ಫೈನಾನ್ಷಿಯಲ್ ಕ್ರಂಚಸ್, ಫೈನಾನ್ಷಿಯಲ್ ಡೌನ್ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಸಮಸ್ಯೆ, ಕೊಟ್ಟಿರ್ತಕ್ಕಂಥ ಕಾಸು ಆ ಟೈಮಲ್ಲಿ ಬರದೇ ಇರತಕ್ಕಂಥದ್ದಾಗುತ್ತೆ. ಇನ್ನು ಎಲ್ಲಾ ವಿಚಾರದಲ್ಲೂ, ವಿದೇಶ ಪ್ರಯಾಣ ಎಲ್ಲಾ ವಿಚಾರದಲ್ಲೂ ಅತ್ಯುತ್ತಮ ವೃಷಭ ಲಗ್ನದವರಿಗೆ ಅತ್ಯುತ್ತಮವಾಗಿರ್ತಕ್ಕಂಥದ್ದು ವೃಷಭ ಲಗ್ನದವರು. ಮುಂದಿನ ಲಗ್ನಕ್ಕೆ ಹೋಗೋಣ, ಮಿಥುನ ಲಗ್ನ. ಮಿಥುನ ಲಗ್ನದ ವಿಚಾರ ತಗೊಂಡು ಬಂದಾಗ ವಿದ್ಯಾಭ್ಯಾಸದಲ್ಲಿ ಜಯಗಳಿಸ್ತಕ್ಕಂಥ ಸಾಧ್ಯತೆ ಕಷ್ಟದಿಂದ, ವೃತ್ತಿಯಲ್ಲಿ ಕಷ್ಟದಿಂದ ಪ್ರಮೋಷನ್ ಆಗ್ತಕ್ಕಂಥದ್ದು, ಬಿಸ್ನೆಸ್ ಅಲ್ಲಿ ಕಷ್ಟದಿಂದ ಹೆಸರು ಮಾಡ್ತಕ್ಕಂಥದ್ದು, ಲಾಭ ಬರ್ತಕ್ಕಂಥದ್ದು. ವೈವಾಹಿಕ ಜೀವನ ಅಥವಾ ವಿವಾಹಕ್ಕೆ ಅಡಚಣೆ ಮತ್ತೆ ಸಂಕಟಗಳು. ಆರೋಗ್ಯದಲ್ಲಿ ಸಮಸ್ಯೆ ಹೆಚ್ಚು ಮಿಥುನ ಲಗ್ನದವರಿಗೆ. ಯಾಕಂದ್ರೆ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥ ಶನಿ ಮೊದಲು ಗುರುವಿನ ನಕ್ಷತ್ರದಲ್ಲಿ ಬರ್ತಾನೆ, ತದನಂತರ ತನ್ನ ಸ್ವಂತ ನಕ್ಷತ್ರ ಆಗಿರ್ತಕ್ಕಂಥ ಉತ್ತರ ಭಾದ್ರಪದದಲ್ಲಿ ಬರ್ತಾನೆ, ಕೊನೆಗೆ ರೇವತಿಲಿ ಬರ್ತಾನೆ. ಇವೆಲ್ಲ ಕನ್ಸಾಲಿಡೇಟ್ ಮಾಡಿ ನೋಡಿದಾಗ ಬಹಳ ಕಷ್ಟಪಟ್ಟ ಆದ್ಮೇಲೆ, ತುಂಬಾ ಕಷ್ಟಪಟ್ಟಿದ್ದೀರ ಜೀವನದಲ್ಲಿ ಅಂದ್ರೆ ದಶಾಭುಕ್ತಿಗಳಲ್ಲಿ ಶನಿ ಇದ್ದರೆ ಗೋಚಾರ ಫಲದಿಂದ ಶನಿ ದಶಾ ಶನಿ ಭುಕ್ತಿ ಬಂದಾಗ ಗೋಚಾರ ಫಲದಿಂದ ಅಧಿಕಾರ ಪ್ರಾಪ್ತಿ ಬಹಳ ಪ್ರಯತ್ನದಿಂದ, ಪ್ರಮೋಷನ್ ಬಹಳ ಹೆಚ್ಚಿನ ಪ್ರಯತ್ನದಿಂದ, ಹಾಗೆ ಬಿಸ್ನೆಸ್ ಅಲ್ಲಿ ತುಂಬಾ ಕಷ್ಟಪಟ್ಟು ಮಾಡಬೇಕು,
ಸೈಕಲ್ ಹೊಡಿಬೇಕು ತುಂಬಾ ಅಂತ ಹೇಳ್ತಾರಲ್ಲ, ಆ ರೀತಿ. ವಿವಾಹದಲ್ಲಿ ಸ್ವಲ್ಪ ಹಿನ್ನಡೆ, ವಿವಾಹದಲ್ಲಿ ಅಡಚಣೆ, ಹಿನ್ನಡೆ, ಸ್ವಲ್ಪ ಅಹಂ ಘರ್ಷಣೆ, ಸ್ವಲ್ಪ ವಿಚ್ಛೇದನಕ್ಕೂ ಹೋಗ್ತಕ್ಕಂಥ ಸಾಧ್ಯತೆ, ಹೈಯರ್ ಅಥಾರಿಟಿ ಅಂತ ತೋರಿಸ್ತೀವಿ ಆ ಟೈಮ್ ಕಾಂಬಿನೇಷನ್, ಎಲ್ಲವೂ ಆಗ್ತಕ್ಕಂಥದ್ದು. ಹಾಗೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಮೇ 17, 2026 ಆದಮೇಲೆ 3 ಜೂನ್ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ವಿದ್ಯೆ ಸ್ವಲ್ಪ ಹೆಚ್ಚಾಗುತ್ತೆ. ಭೂಮಿ ಖರೀದಿಗೆ ಸೂಕ್ತವಾದ ಸಮಯ ನಿಮಗೆ ಮೇ 17, 2026 ಆದ ನಂತರ ಮನೆ ಕಟ್ಟುವ ವಿಚಾರ. ಮುಂದಿನ ವರ್ಷ ಮೇ ಆದಮೇಲೆ 3 ಜೂನ್ 2027, ಅದರ ಮುಂದಿನ ವರ್ಷದವರೆಗೂ 25ರಲ್ಲಿದ್ದೀವಿ, ಇನ್ನು 26, 27 ಭೂಮಿ ಖರೀದಿ, ಜಮೀನು ಖರೀದಿ, ಹಾಗೆ ಪಿತ್ರಾರ್ಜಿತ ಆಸ್ತಿ ಬರ್ತಕ್ಕಂಥ ಸಾಧ್ಯತೆ ಆ ಟೈಮಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಹಾಗೆ ಮೇಜರ್ ಆಗಿ ಹೇಳಬೇಕು ಅಂದ್ರೆ ಮಿಥುನ ಲಗ್ನದವರಿಗೆ ಅಧಿಕಾರ ಪ್ರಾಪ್ತಿ ಕಷ್ಟದಿಂದ ಬರುತ್ತೆ, ಹಣಕಾಸು ಕೂಡ ಬರುತ್ತೆ, ಆದರೆ ಕಷ್ಟದಿಂದ ಬರುತ್ತೆ. ವಿವಾಹ ಆಗುತ್ತೆ, ಅದು ವಿವಾಹ ಆಗ್ತಕ್ಕಂಥ ಸಮಯ ಇದೇ ಏಪ್ರಿಲ್ 28 ಒಳಗಡೆ ಸ್ವಲ್ಪ ಅನುಕೂಲಕರವಾಗಿದೆ. 28 ಆದ್ಮೇಲೆ ಅನಾನುಕೂಲ, ಸ್ವಲ್ಪ ಬೇಗ ಸೆಟ್ ಆಗುತ್ತೆ, ಅದರದೇ ತೊಂದರೆ ಇಲ್ಲ. ಆದರೆ ಸಾಮಾನ್ಯವಾಗಿ ವಿವಾಹ ಬೇಗ ಆದರೂ ಕೂಡ ಶನಿದಶಾ ಶನಿ ಭುಕ್ತಿ ಗೋಚಾರ ಫಲದಿಂದ ಘರ್ಷಣೆಗಳು, ಗಲಾಟೆಗಳು, ಹಿರಿಯರ ಒತ್ತಡಗಳು, ಮಾನಸಿಕ ಅಸಮಾಧಾನಗಳು ಕೂಡ ಇಲ್ಲಿ ತಂದುಕೊಡುತ್ತೆ. ಹಾಗೆ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಎತ್ತರಕ್ಕೆ ಈ 2 ವರ್ಷ 3 ತಿಂಗಳು ಶನಿದಶಾ ಕಂಟಿನ್ಯೂ ಆಗ್ತಾನೆ ಇದ್ರೆ, ಯಾಕಂದ್ರೆ ಕೂತಿರ್ತಕ್ಕಂಥ ಗೋಚಾರ ಫಲ ಬಹಳ ಅತ್ಯುತ್ತಮವಾಗಿದೆ. ಆ ಗೋಚಾರ ಫಲ ಮಿಥುನ ಲಗ್ನದಿಂದ 10ನೇ ಮೇಲೆ ಕೂತಿರೋದ್ರಿಂದ ಮೊದಲು ಬರ್ತಕ್ಕಂಥ ನಕ್ಷತ್ರ ಕೂಡ ಪೂರ್ವಭಾದ್ರ, ಅದು ಕೂಡ 10ನೇ ಮನೆ ಬರುತ್ತೆ. ಆಮೇಲೆ ಉತ್ತರಾಭಾದ್ರ ಸೇಮ್ ರಿಪೀಟ್ ಆಗುತ್ತೆ, ಅದು 10ನೇ ಮನೆ ಆಗುತ್ತೆ, ಶನಿಯ ನಕ್ಷತ್ರನೇ 10ನೇ ಮನೆ ಆಗುತ್ತೆ. ಕೊನೆಯ ವಿಚಾರದಲ್ಲಿ ಬುಧ ಬಂದಾಗ ಸ್ವಲ್ಪ ಚೂರು ಬದಲಾವಣೆ. ಮೇ 2026ನೇ ಇಸ್ವಿ ಮೇ 17ನೇ ತಾರೀಕು ಆದ್ಮೇಲೆ ಒಂದು ಸ್ಟೇಟಸ್ ಅಲ್ಲಿ ಒಂಚೂರು ಬದಲಾವಣೆ, ಬಟ್ ಆ ಸ್ಟೇಟಸ್ ಮನೆ ಕಟ್ಟೋ ವಿಚಾರಕ್ಕೆ ಹೋಗುತ್ತೆ. ಓವರ್ ಆಲ್ ಫೈನಾನ್ಷಿಯಲ್ ನ ಪರವಾಗಿಲ್ಲ, ಬಟ್ ಕಷ್ಟಪಟ್ಟೆ ಅರ್ನ್ ಮಾಡಬೇಕು ಮಿಥುನ ಲಗ್ನದವರು. ಹಾಗೆ 2 ವಿಚಾರ, ಇನ್ನು ಮಿಕ್ಕ ಲಗ್ನಕ್ಕೆಲ್ಲ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. 899 ರೂಪಾಯಿಲಿ ರೇಖಿ 1, ರೇಖಿ 2 ಕ್ರಿಸ್ಟಲ್ ಹೀಲಿಂಗ್ ಮಾಡ್ತಾ ಇದ್ದೀವಿ. 4 ದಿವಸದ ತರಗತಿಗಳು. ಏಪ್ರಿಲ್ 21ನೇ ತಾರೀಕಿಂದ 4 ದಿವಸ ಬರುತ್ತೆ. ರೇಖಿ ಎಲ್ಲರೂ ಕೇಳುತ್ತಾರೆ, ರೇಖಿ ಅಂತ. ಬೇರೆ ಕಡೆ ಎಲ್ಲ 8,000, 9,000, 5,000, 6,000 ತಗೊಳ್ತಾರೆ. ರೇಖಿ 1ಗೆ 3,000 ಅಂತೆ, ರೇಖಿ 2ಗೆ 5,000 ಅಂತೆ, ಆಮೇಲೆ ಪೂರ್ತಿ ಅದೆಲ್ಲ ಇರ್ತಕ್ಕಂಥದ್ದು. ಸೊ ರೇಖಿ 1, ರೇಖಿ 2 ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸಸ್ ಏಪ್ರಿಲ್ 21ನೇ ತಾರೀಕು. ಮೇ 17ನೇ ತಾರೀಕು 107ನೇ ಬ್ಯಾಚ್. ಯಾರು ಮಿಸ್ ಆಗಿರ್ತಾರೆ, ಸ್ಟಾರ್ಟ್ ಆಗಿದೆ ರೀಸೆಂಟ್ ಆಗಿ ಹೊಸ ನಕ್ಷತ್ರ ನಾಡಿ 107ನೇ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು. ಮೇ 17ರಂದು ಶುರುವಾಗುವ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ,
ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಹಿಂದೆ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800 ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800 ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ನಾಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.